ರಾಜ್ಯ ರಸ್ತೆ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ, ಭುಗಿಲೆದ್ದ ಕನ್ನಡ ಮರಾಠಿ ಹೋರಾಟ, ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ. ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಜಂತಕಲ್ ಮೈನಿಂಗ್ ಪ್ರಕರಣದಲ್ಲೂ ಸಂಕಷ್ಟ. ರಾಜ್ಯ ಕಾಂಗ್ರೆಸ್ನೊಳಗಿನ ಕುರ್ಚಿ ಕಿತ್ತಾಟ, ಡಿಕೆ ಹೊಸ ಹೆಜ್ಜೆ. ವಿಜೇಂದ್ರ ನಾಯಕತ್ವಕ್ಕೆ ಸೆಟ್ ಹೊಡೆದಿರೋ ಯತ್ನಾಳ್, ಲಿಂಗಾಯತ ಹೊಸ ದಾಳ. ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ, ರಾಷ್ಟ್ರ ಮಟ್ಟದಲ್ಲಿ 2026ರಲ್ಲಿ ಕೇಂದ್ರ ನಡೆಸಬೇಕು ಅಂತ ಉದ್ದೇಶಿಸಿರೋ ಕ್ಷೇತ್ರ ಮರು ವಿಂಗಡಣೆಗೆ ತಮಿಳುನಾಡು ಮತ್ತು ಕರ್ನಾಟಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ದಕ್ಷಿಣದ ರಾಜ್ಯಗಳು ಈ ನಿಟ್ಟಿನಲ್ಲಿ ಒಗ್ಗಟ್ಟಿನ ಹೋರಾಟ ನಡೆಸುವ ಅಗತ್ಯವನ್ನ ಸ್ಟಾಲಿನ್ ಪ್ರತಿಪಾದನೆ ಮಾಡಿದ್ರೆ, ದಕ್ಷಿಣದ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗೋದಿಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇನ್ನು ಬಹುಚರ್ಚಿತ ವಕ್ಫ್ ತಿದ್ದುಪಡಿ ಮಸೂದೆಗೆ ಕೇಂದ್ರ ವಿಪಕ್ಷಗಳ ವಿರೋಧದ ನಡುವೆನೂ ಸಂಪುಟ ಅನುಮೋದನೆ ಕೊಟ್ಟಿದ್ದು, ಇದನ್ನ ವಿರೋಧಿಸಿ ದೇಶದ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಬೆಳಗಾವಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಬಸ್ ಒಂದರಲ್ಲಿ ಟಿಕೆಟ್ ವಿಚಾರಕ್ಕೆ ಕಂಡಕ್ಟರ್ ಮತ್ತು ಯುವತಿ ನಡುವೆ ಮಾತಿನ ಚಕಮಕಿ ನಡೆದು ನಂತರ ಅದು ಕಂಡಕ್ಟರ್ ಮೇಲೆ ಹಲ್ಲೆಗೆ ಕಾರಣ ಆಯಿತು. ಮರಾಠಿ ಮಾತನಾಡೋಕೆ ಒತ್ತಾಯಿಸಿ ಹಲ್ಲೆ ನಡೆಸಿದ್ದಾಗಿ ಹಲ್ಲೆಗೊಳಗಾದ ಕಂಡಕ್ಟರ್ ಆರೋಪ ಮಾಡಿದ್ರೆ, ಅತ್ತ ಯುವತಿ ಕಡೆಯವರು ಕಂಡಕ್ಟರ್ ವಿರುದ್ಧ ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿದ್ರು. ಇದರ ಬೆನ್ನಿಗೇನೆ ಮಹಾರಾಷ್ಟ್ರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಕೇಸರಿ ಬಣ್ಣ ಬಳಿದು ಮರಾಠಿ ಮಾತನಾಡುವಂತೆ ಕಿರುಕುಳ ನೀಡಿದ ವಿಡಿಯೋ ಹೊರಬಂತು. ಅಲ್ಲಿಗೆ ಮತ್ತೊಂದು ಸುತ್ತಿನ ಕನ್ನಡ ಮರಾಠಿ ಕದನ ಶುರುವಾಯಿತು. ಕಿಡಿಗೇಡಿಗಳಿಂದ ಹಲ್ಲೆಗೊಳಗಾದ ಕಂಡಕ್ಟರ್ ಮೇಲೇನೆ ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿದ್ದು ಕನ್ನಡ ಪರ ಹೋರಾಟಗಾರರನ್ನ ಕೆರಳಿಸಿತು. ಕರವೇ ನಾಯಕರು ಮತ್ತು ಕಾರ್ಯಕರ್ತರು ಬೆಳಗಾವಿಗೆ ತೆರಳಿ ಗಾಯಾಳು ಆರೋಗ್ಯ ವಿಚಾರಣೆ ಮಾಡೋದ್ರ ಜೊತೆ ಪ್ರತಿಭಟನೆಯನ್ನು ಮಾಡಿದ್ರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಇಲಾಖೆಯ ನೌಕರನ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಬಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಶುರುವಾದ ಮಾತು ಕೊನೆಗೆ ಎರಡೂ ರಾಜ್ಯದ ಭಾಷೆ ಗಲಾಟೆಯಾಗಿ ಬದಲಾಗಿದ್ದು ಮಾತ್ರವಲ್ಲ, ಎರಡೂ ರಾಜ್ಯಗಳ ಬಸ್ ಸಂಚಾರ ಸ್ಥಗಿತಗೊಳ್ಳೋದಕ್ಕೂ ಕಾರಣ ಆಯಿತು. ಮಾತ್ರವಲ್ಲ, ಪೋಕ್ಸೋ ತರದ ಕಾನೂನಿನ ದುರ್ಬಳಕೆ ಆದಂತೇನೂ ಕಾಣಿಸ್ತು. ಪ್ರಕರಣ ಬೇರೆ ಹಂತಕ್ಕೆ ಹೋಗುವುದನ್ನ ಅರಿತಂತ ಯುವತಿ ಕುಟುಂಬದವರು ಪೋಕ್ಸೋ ಪ್ರಕರಣವನ್ನ ವಾಪಸ್ ಪಡೆದು, ಇದು ಕನ್ನಡ ಮರಾಠಿ ಭಾಷೆ ಸಂಘರ್ಷ ಅಲ್ಲ, ಇದು ಕೇವಲ ಟಿಕೆಟ್ ವಿಚಾರ, ಇದನ್ನ ಇಲ್ಲಿಗೆ ಮುಗಿಸಿ ಅಂತ ಮನವಿ ಮಾಡಿತು. ಮಹಾಜನ್ ವರದಿ ಕೋರ್ಟ್ನಲ್ಲಿರುವಾಗ ಭಾಷಾವಾರು ಆಧಾರದಲ್ಲಿ ರಾಜ್ಯಗಳ ರಚನೆ ಆದಾಗ ಗಡಿ ಭಾಗದಲ್ಲಿ ಭಾಷಿಕರ ನಡುವೆ ವ್ಯತ್ಯಾಸಗಳಿದ್ದೇ ಇರುತ್ತೆ. ಬೇರೆ ಭಾಗದಲ್ಲಿ ಈ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಶಿವಸೇನೆ ಮತ್ತು ಎಂಇಎಸ್ ಕಾರಣಕ್ಕೆ ಮತ್ತು 2-3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರೇ ಅಂದ್ರೆ ಮರಾಠಿಗರೇ ನಿರ್ಣಾಯಕರಾಗಿರೋ ಕಾರಣಕ್ಕೆ, ಹಾಗೇನೆ ಮಹಾರಾಷ್ಟ್ರದ ಕುಮ್ಮಕ್ಕಿನಿಂದ ಬೆಳಗಾವಿಯಲ್ಲಿ ಅವರ ಹಾವಳಿ ತುಸು ಹೆಚ್ಚೇ ಇದೆ. ಪದೇ ಪದೇ ಕನ್ನಡಕ್ಕೆ ಅವಮಾನಿಸೋದು, ಪುಂಡಾಟವನ್ನ ಮೆರೆಯೋದು ಮಾಡ್ತಾನೆ ಇರ್ತಾರೆ. ಇಲ್ಲಿ ಪಕ್ಷಾತೀತವಾಗಿ ಕೆಲವು ರಾಜಕಾರಣಿಗಳ ಬೆಂಬಲ ಕೂಡ ಅವರಿಗಿದೆ. ರಾಜಕೀಯ ಕಾರಣಕ್ಕೆ ಅವರನ್ನ ಪೂರ್ಣವಾಗಿ ಬಗ್ಗು ಬಡಿಯಲಾಗದ ಮತ್ತು ವಿರೋಧ ಮಾಡಲಾಗದ ಮಧ್ಯಮ ಸ್ಥಿತಿಯಲ್ಲಿ ರಾಜಕೀಯ ನಾಯಕರಿದ್ದಾರೆ. ಆದ್ರೆ ಅವರ ಪುಂಡಾಟ ಹೆಚ್ಚಾದಾಗ್ಲೆಲ್ಲ ಅವರ ಹೆಡೆಮುರಿ ಕಟ್ತಾನೆ ಬಂದಿರೋದು ಕನ್ನಡ ಪರ ಸಂಘಟನೆಗಳು. ಕನ್ನಡ ಪರ ಸಂಘಟನೆಗಳ ಹೋರಾಟ ಮತ್ತು ಉದ್ದೇಶದ ಬಗ್ಗೆ ಕುಹಕವಾಡುವ ಮಂದಿ ಅವ್ರಿಲ್ದೇ ಇದ್ರೆ ಬೆಳಗಾವಿ ಏನಾಗ್ತಾ ಇತ್ತು ಅನ್ನೋದನ್ನು ಕೂಡ ಅರಿತುಕೊಳ್ಬೇಕು. ಎಲ್ಲೋ ಕೆಲವರು ಕನ್ನಡದ ಹೆಸರಲ್ಲಿ ತಪ್ಪು ಮಾಡ್ತಾನೂ ಇರ್ಬೋದು. ಹಾಗಂದ ಮಾತ್ರಕ್ಕೆ ಇಡಿಯಾಗಿ ಅದರ ಬಗ್ಗೆ ನಾಲಿಗೆಯನ್ನ ಹರಿಬಿಡೋದು ಸರಿಯಾದ ಮಾರ್ಗ ಅಲ್ಲ. ಇಷ್ಟೆಲ್ಲ ಇರೋದು ನಿಜವೇ ಆದ್ರೂ ಈಗ ಸಂಘರ್ಷಕ್ಕೆ ಕಾರಣವಾದ ಘಟನೆ ಆರಂಭ ಆಗಿದ್ದು ಭಾಷೆಯ ಕಾರಣಕ್ಕೆ ಹೌದೋ ಅಲ್ವೋ ಅನ್ನೋ ಅನುಮಾನ ಕೂಡ ಇದೆ. ಇದೆಲ್ಲ ಆದಮೇಲೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ವಾಹನವನ್ನ ತಡೆದು ಕನ್ನಡಿಗರು ಹೂ ನೀಡಿ ಅವರನ್ನ ಬೀಳ್ಕೊಟ್ಟಿದ್ದು ಕನ್ನಡಿಗರ ವಿಶಾಲ ಹೃದಯ ಎಂತದ್ದು ಅನ್ನೋದನ್ನ ತೋರಿಸಿತ್ತು. ಅತ್ತ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ವಾಹನ ತಡೆದು ಕೇಸರಿ ಬಡದು ಕಿರುಕುಳ ಕೊಟ್ರೆ, ಇತ್ತ ಕರ್ನಾಟಕದಲ್ಲಿ ಹೂ ನೀಡಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸಲಾಯ್ತು. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಮಹಾರಾಷ್ಟ್ರ ಮತ್ತು ಬೆಳಗಾವಿಯಲ್ಲಿರುವ ಕಿಡಿಗೇಡಿಗಳಿಗೆ ಮಾತು ಅರ್ಥವಾಗದೇ ಇದ್ರೆ ಬೇರೆ ಮಾರ್ಗವನ್ನೇ ಸರ್ಕಾರ ಅನುಸರಿಸಬೇಕು. ದೇಶದಲ್ಲಿ ಆಂತರಿಕವಾಗಿ ಒಗ್ಗಟ್ಟಾಗಿರ್ಬೇಕಾಗಿರೋ ಈ ಹೊತ್ನಲ್ಲಿ ಸಂವಹನಕ್ಕೆ ಬೇಕಾದ ಭಾಷೆ ಕಾರಣಕ್ಕೆ ಸಂವೇದನೆ ಕಳ್ಕೊಂಡು ವರ್ತಿಸಿದ್ರೆ ಬಡವಾಗೋದು ದೇಶ ಮತ್ತು ಆರ್ಥಿಕತೆ. ಆದ್ರೆ ಭಾಷಾಂಧರಿಗೆ ಇದು ಅರ್ಥ ಆಗ್ಬೇಕಲ್ಲ. ಇನ್ನು ನಾವು ಈ ವಾರದ ರಾಜಕೀಯ ವಿಚಾರದ ಕಡೆ ಬರೋದಾದ್ರೆ, ಬೆಂಗಳೂರಿನ ಬನಶಂಕರಿಯ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಮತ್ತೊಂದು ಕಡೆ ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸೋಕೆ ಲೋಕಾಯುಕ್ತ ಮತ್ತೆ ರಾಜ್ಯಪಾಲರ ಅನುಮತಿ ಕೋರಿದೆ. ಎರಡೂ ಪ್ರಕರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲಗೆ ವಡೇರಹಳ್ಳಿ ಪ್ರಕರಣದಲ್ಲಿ ಕುಮಾರಸ್ವಾಮಿ ಮೊದಲು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಿಡಿಎ ಸುಪರ್ದಿಯಲ್ಲಿದ್ದ ಭೂಮಿಯನ್ನ ಡಿನೋಟಿಫೈ ಮಾಡಿದ್ರು. ನಂತರ ಅದು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಆಗಿತ್ತು. ಇದರ ವಿರುದ್ಧ ತನಿಖೆ ನಡೀತಾ ಇತ್ತು. ಇದನ್ನ ಪ್ರಶ್ನೆ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಆಗ್ಲೇ ಹೈಕೋರ್ಟ್ ಮೊರೆ ಹೋಗಿದ್ರು ಕೂಡ ಅದನ್ನ ತಿರಸ್ಕಾರ ಮಾಡಲಾಗಿತ್ತು. ನಂತರ 2ನೇ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. 2018ನೇ ಇಸ್ವಿಯದು. ಆ ಸಂದರ್ಭದಲ್ಲಿ ಅವರು ಭ್ರಷ್ಟಾಚಾರ ತಡೆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ರು. ಆಗ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅನ್ನು ಈ ಪ್ರಕರಣದಲ್ಲಿ ಸಲ್ಲಿಸಿದ್ರು. ಇದನ್ನ ಪ್ರಶ್ನಿಸಿ ದೂರುದಾರರು ನ್ಯಾಯಾಲಯದ ಮೊರೆ ಹೋದ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಅನ್ನು ರದ್ದುಗೊಳಿಸಿದ್ದಂತ ನ್ಯಾಯಾಲಯ ವಿಚಾರಣೆಯನ್ನ
ಹೋರಾಟವನ್ನ ಮುಂದುವರೆಸಿತ್ತು. ಈಗ ಇದನ್ನೇ ಪ್ರಶ್ನಿಸಿ ಮತ್ತು ಪ್ರಕರಣವನ್ನ ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಕೋರಿದ್ದ ಕುಮಾರಸ್ವಾಮಿ ಅವರ ಅರ್ಜಿ ವಜಾ ಆಗಿದೆ. ಪ್ರಕರಣದ ವಿಚಾರಣೆಯನ್ನ ಎಚ್ಡಿಕೆ ಎದುರಿಸಲೇಬೇಕಿದೆ. ಮತ್ತೊಂದು ಕಡೆ ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ನೀಡುವಂತೆ ಲೋಕಾಯುಕ್ತ ಪೊಲೀಸರು ಮತ್ತೆ ರಾಜ್ಯಪಾಲರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಬಳ್ಳಾರಿಯ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅಕ್ರಮ ಗಣಿಗಾರಿಕೆಗೆ ಗುತ್ತಿಗೆ ನೀಡಿದ ಪ್ರಕರಣದಲ್ಲಿ ಕುಮಾರಸ್ವಾಮಿ ಆರೋಪ ಸಾಬೀತಾಗಿದ್ದು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸೋಕೆ ಅನುಮತಿ ನೀಡುವಂತೆ ಈ ಹಿಂದೆನೆ ರಾಜ್ಯಪಾಲರಿಗೆ ಲೋಕಾಯುಕ್ತ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿತ್ತು. ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರು ಪ್ರಕರಣ ಕೋರ್ಟ್ಗೆ ಹೋಗ್ತಾ ಇದ್ದಂತೆ ಕುಮಾರಸ್ವಾಮಿ ಪ್ರಕರಣದಲ್ಲಿ ಸಲ್ಲಿಸಿದ್ದ ದಾಖಲೆಗಳು ಕನ್ನಡದಲ್ಲಿವೆ ಮತ್ತದು ತರ್ಜುಮೆ ಆಗಬೇಕು ಅಂತ ಕಡತವನ್ನ ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ರು. ಈಗ ಲೋಕಾಯುಕ್ತ ಸುಮಾರು 10,000 ಪುಟಗಳ ಇಂಗ್ಲಿಷ್ ತರ್ಜುಮೆ ಜೊತೆ ಮತ್ತೊಮ್ಮೆ ರಾಜ್ಯಪಾಲರಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಈಗ ರಾಜ್ಯಪಾಲರು ಒತ್ತಡಕ್ಕೆ ಸಿಲುಕಲಿದ್ದಾರೆ. ಕಾಂಗ್ರೆಸ್ನ ಪಕ್ಷಪಾತಿ ಆರೋಪದಿಂದ ಪಾರಾಗಬೇಕಾದ್ರೆ ನ್ಯಾಯಯುತವಾಗಿ ನಡೆದುಕೊಳ್ಳಬೇಕು. ಈ ಹಂತದಲ್ಲಿ ಏನಾದರೂ ದೋಷಾರೋಪ ಪಟ್ಟಿ ಸಲ್ಲಿಸೋಕೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಸಂಕಷ್ಟ ಎದುರಾಗಲಿದೆ. ಯಡಿಯೂರಪ್ಪ, ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಮೂವರಿಗೂ ಕಂಟಕ ತಂದಿದ್ದು ಭೂಮಿಯ ವಿಚಾರನೆ. ಡಿನೋಟಿಫಿಕೇಶನ್ ಎಂಬ ತಮ್ಮ ಅಧಿಕಾರ ದುರ್ಬಳಕೆ ಈಗ ಕುಮಾರಸ್ವಾಮಿ ಅವರಿಗೂ ಮುಳುವಾಗುವ ಲಕ್ಷಣಗಳು ಕಾಣ್ತಿವೆ. ಈ ವಾರ ರಾಜ್ಯ ಕಾಂಗ್ರೆಸ್ನ ನಾಯಕತ್ವದ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಂತೆ ಹೆಚ್ಚಿನ ಬೆಳವಣಿಗೆಗಳು ಆಗದೇ ಇದ್ರೂ ಕೂಡ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿಯಾಗಿ ಬಂದ ಡಿಕೆ ಶಿವಕುಮಾರ್ ಬೇರೇನೇ ಹಾದಿಯಲ್ಲಿ ಹೆಜ್ಜೆ ಹಾಕಿ ಎಚ್ಚರಿಕೆ ಜೊತೆ ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ತನ್ನದೇ ನಾಯಕತ್ವ ಅನ್ನೋದನ್ನ ಮೊದಲು ಗಟ್ಟಿಯಾಗಿ ಹೇಳಿದ ಅವರು ನಂತರ ಕುಂಭಮೇಳವನ್ನ ಹೊಗಳಿದ್ದು, ರಾಹುಲ್ ಗಾಂಧಿ ಯಾರು ಅಂತ ಕೇಳಿದ್ದ ಜಗ್ಗಿ ವಾಸುದೇವ್ ಜೊತೆ ಶಿವರಾತ್ರಿ ಆಚರಣೆ ಮಾಡಿದ್ದು, ಅಲ್ಲಿಗೆ ಅಮಿತ್ ಶಾ ಕೂಡ ಬಂದಿದ್ದು ಯಾವುದೂ ಕೂಡ ಕಾಕತಾಳೀಯವಂತೂ ಅಲ್ಲ. ಈ ಮೂಲಕ ಡಿಕೆ ಶಿವಕುಮಾರ್ ಸಂದೇಶವನ್ನ ರವಾನೆ ಮಾಡುವ ಪ್ರಯತ್ನ ಮಾಡದಂತೆ ಕಾಣಿಸ್ತಿದೆ. ಆದ್ರೆ ಆರ್ ಅಶೋಕ್ ತರದ ಬಿಜೆಪಿ ನಾಯಕರು ಅವರು ಬಿಜೆಪಿಗೆ ಬಂದೇ ಬಿಟ್ರು ಅನ್ನೋ ರೀತಿ ಮಾತಾಡ್ತಿದ್ದಾರೆ. ತಮಾಷೆ ಏನು ಅಂತಂದ್ರೆ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಉದಾಹರಣೆಯನ್ನ ಈ ಬಿಜೆಪಿ ನಾಯಕರು ಕೊಡ್ತಿದ್ದಾರೆ. ಹಾಗೇನಾದ್ರೂ ಡಿಕೆ ಶಿವಕುಮಾರ್ ಅವರು ಶಿಂದೆ ಆಗೋದಕ್ಕೆ ಹೊರಟ್ರೆ 3 ವರ್ಷಕ್ಕೆ ಮಾಜಿ ಆಗೋದ್ರ ಜೊತೆ ಈಗ ಶಿಂದೆಗೆ ಮಹಾರಾಷ್ಟ್ರದಲ್ಲಿ ಬಂದಿರೋ ಸ್ಥಿತಿನೇ ಕರ್ನಾಟಕದಲ್ಲೂ ಡಿಕೆ ಶಿವಕುಮಾರ್ಗೆ ಬರಲಿದೆ. ಡಿಕೆ ಶಿವಕುಮಾರ್ ಅವರು ಮಹತ್ವಾಕಾಂಕ್ಷಿ ಮಾತ್ರವಲ್ಲ, ತಂತ್ರಗಾರ ಕೂಡ. ಅವರಾಗೆ ಪ್ರಪಾತಕ್ಕೆ ಬೀಳಲಾರರು. ಹರ್ಷದ ಕೂಳಿಗೆ ವರ್ಷದ ಕೂಳನ್ನ ಡಿಕೆ ಶಿವಕುಮಾರ್ ಕಳೆದುಕೊಳ್ಳಲಾರರು. ಆದ್ರೆ ಈ ಎಲ್ಲ ನಡೆ ಮೂಲಕ ಪಕ್ಷದೊಳಗೆ ಅವರ ವಿರುದ್ಧ ಎದ್ದಿರುವ ವಿರೋಧಕ್ಕೆ ಮತ್ತು ಹೈಕಮಾಂಡ್ಗೆ ಸಂದೇಶ ಕೊಡುವ ಉದ್ದೇಶವನ್ನಂತೂ ಇದ್ರ ಹಿಂದೆ ಅವರು ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಇದು ಕಾಂಗ್ರೆಸ್ ಕತೆ. ಆದ್ರೆ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿರುವ ಯತ್ನಾಳ್ ಮತ್ತವರ ಬಣ ವಿರಮಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಳೆದ ವಾರ ಭಿನ್ನರ ಮತ್ತೊಂದು ಸಭೆ ನಂತರ ಈ ವಾರ ಲಿಂಗಾಯತ ವೀರಶೈವ ನಾಯಕರ ಸಭೆ ಮಾಡಿದ್ರು. ಸಮುದಾಯದ ಹಲವಾರು ನಾಯಕರು ಇದರಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲ, ವಿಜೇಂದ್ರ ನಾಯಕತ್ವದಿಂದ ಲಿಂಗಾಯತರಲ್ಲೇ ಒಡಕುಂಟಾಗ್ತಿದೆ. ಮತ್ತಿದಕ್ಕೆ ಕಾರಣ ವಿಜೇಂದ್ರ ಅಂತ ಅಭಿಪ್ರಾಯಪಟ್ರು. ಅವರನ್ನ ಬದಲಿಸಿ ಬೇರೊಬ್ಬರಿಗೆ ನಾಯಕತ್ವ ನೀಡಬೇಕು ಎನ್ನುವ ಒತ್ತಾಯವು ಸಭೆಯಲ್ಲಿ ಕೇಳಿಬಂತು. ಈ ಮೂಲಕ ವಿಜೇಂದ್ರ ಲಿಂಗಾಯತ ನಾಯಕ ಅಲ್ಲ ಅನ್ನೋದನ್ನ ಹೈಕಮಾಂಡ್ ಗಮನಕ್ಕೆ ತರುವ ಪ್ರಯತ್ನವನ್ನ ಯತ್ನಾಳ್ ಬಣ ಮಾಡ್ತು. ಆದ್ರೆ ವಿಜೇಂದ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ರಾಜ್ಯದ ಬೆಳವಣಿಗೆ ಇಷ್ಟ ಆದ್ರೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ 2026ರಲ್ಲಿ ಕೇಂದ್ರ ಸರ್ಕಾರ ಮಾಡೋಕೆ ಉದ್ದೇಶಿಸಿರುವ ಕ್ಷೇತ್ರ ಮರು ವಿಂಗಡಣೆ ವಿಚಾರವಾಗಿ ದಕ್ಷಿಣದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಿವೆ. ಪರಿಸ್ಥಿತಿಯ ಗಂಭೀರತೆ ಈಗಲೇ ಅರಿತಿರುವಂತ ಅಮಿತ್ ಶಾ ಹೆದರಬೇಡಿ, ಮೋದಿ ಇದ್ದಾರೆ, ದಕ್ಷಿಣದ ರಾಜ್ಯಗಳಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ತಮಿಳುನಾಡು ನಮ್ಮ ಪಕ್ಕದ ರಾಜ್ಯ. ದ್ರಾವಿಡ ಚಳುವಳಿಯ ನಾಡಿನಲ್ಲಿ ತಮ್ಮ ನೆಲ, ಭಾಷೆ, ಆಚಾರ, ವಿಚಾರದ ಬಗ್ಗೆ ಅವರಿಗಿರೋ ಹೆಮ್ಮೆ ಮತ್ತು ಕಾಳಜಿ ಜೊತೆಗೆ ದೂರಾಲೋಚನೆ ಖಂಡಿತ ಮೆಚ್ಚುವಂತದ್ದೇ. ತ್ರಿಭಾಷಾ ಸೂತ್ರವನ್ನ ವಿರೋಧಿಸಿ ಕೇಂದ್ರದ NEP ಅನುಷ್ಠಾನಗೊಳಿಸೋಕೆ ಸೆಟ್ ಹೊಡೆದು ನಿಂತಿರೋ ತಮಿಳುನಾಡು ಮತ್ತೊಂದು ಭಾಷಾ ಹೋರಾಟಕ್ಕೂ ಸಿದ್ಧ ಅಂತ ತೊಡೆತಟ್ಟಿದೆ. ಮಾತ್ರವಲ್ಲ, ಸಿಎಂ ಸ್ಟಾಲಿನ್ 2026ರಲ್ಲಿ ನಡೆಯಲಿರುವ ಕ್ಷೇತ್ರ ಮರು ವಿಂಗಡಣೆ ಕುರಿತಂತೆ ಚರ್ಚೆ ನಡೆಸೋಕೆ ಮಾರ್ಚ್ 5ನೇ ತಾರೀಕು ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಇದರ ಬಗ್ಗೆ ಸೂಚ್ಯವಾಗಿ ಮಾತನಾಡಿರುವ ಸ್ಟಾಲಿನ್, ಕ್ಷೇತ್ರ ಮರು ವಿಂಗಡಣೆ ದಕ್ಷಿಣದ ರಾಜ್ಯಗಳಿಗೆ ತಂದಿಡಬಹುದಾದ ಅಪಾಯದ ಬಗ್ಗೆ ಎಚ್ಚರಿಸಿದ್ದಾರೆ. ಈಗಾಗಲೇ ದಕ್ಷಿಣದ ರಾಜ್ಯಗಳಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಿದೆ. ಧರ್ಮ ಮತ್ತು ಕೋಮು ಸಂಘರ್ಷದಲ್ಲಿ ಮುಳುಗಿರುವ ಉತ್ತರದ ಭಿಮಾರು ರಾಜ್ಯಗಳ ಹೊಟ್ಟೆ ತುಂಬಿಸೋಕೆ ನಮ್ಮ ತೆರಿಗೆ ಹಣದ ಬಹುಪಾಲವನ್ನ ನಾವು ಅವರಿಗೆ ಸುರಿಬೇಕಾಗಿದೆ. ಇದರ ನಡುವೆ ಅನಿಯಂತ್ರಿತ ಜನಸಂಖ್ಯಾ ಹೆಚ್ಚಳದ ಕಾರಣಕ್ಕೆ ಅದರ ಬೆಲೆಯನ್ನ ದಕ್ಷಿಣದ ರಾಜ್ಯಗಳು ತೆರಬೇಕಾಗಿದೆ. ಇತ್ತೀಚೆಗೆ ಆಂಧ್ರದ ಮುಖ್ಯಮಂತ್ರಿ ಹೆಚ್ಚಿನ ಮಕ್ಕಳನ್ನ ಹೊಂದೋ ಬಗ್ಗೆ ಮಾತಾಡಿದ್ರು. ಈಗ ಕೇಂದ್ರದ ಕುಟುಂಬ ಯೋಜನೆಯನ್ನ ಬೆಂಬಲಿಸಿ ಜನಸಂಖ್ಯಾ ನಿಯಂತ್ರಣ ಮಾಡಿದ ಕಾರಣಕ್ಕೆ ಒಕ್ಕೂಟ ಸರ್ಕಾರ ದಕ್ಷಿಣದ ರಾಜ್ಯಗಳ ಮೇಲೇನೆ ಗದಾ ಪ್ರಹಾರಕ್ಕೆ ಮುಂದಾಗಿದೆ. ಜನಸಂಖ್ಯಾ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗಲಿದೆ. ಅದೇ ಸಮಯಕ್ಕೆ ಉತ್ತರದ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಲಿದೆ. ಹೀಗಾದ್ರೆ ದಕ್ಷಿಣದ ರಾಜ್ಯಗಳು ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳೋದು ಮಾತ್ರ ಅಲ್ಲ, ಈಶಾನ್ಯ ರಾಜ್ಯಗಳ ರೀತಿ ನಿರ್ಲಕ್ಷ್ಯಕ್ಕೂ ಒಳಗಾಗತ್ತೆ. ಇದರ ವಿರುದ್ಧ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಸ್ಟಾಲಿನ್ ಈಗಾಗಲೇ ವಿರೋಧಿ ಹೋರಾಟದ ನೇತೃತ್ವವನ್ನು ವಹಿಸೋಕೆ ಸಿದ್ಧವಾದಂತಿದೆ.
ದಕ್ಷಿಣದ ರಾಜ್ಯಗಳು ಪಕ್ಷಭೇದ ಮರೆತು ಈ ಹೋರಾಟದಲ್ಲಿ ಒಂದಾಗಿ ಹೋರಾಟವನ್ನ ನಡೆಸಬೇಕಾಗಿದೆ. ಮುಸ್ಲಿಮರು ಮಕ್ಕಳನ್ನ ಮಾಡ್ತಾರೆ ಅಂತ ಅಸಂಬದ್ಧ ಹೇಳಿಕೆ ನೀಡುವ ಪ್ರತಾಪ್ ಸಿಂಹ ತರದ ರಾಜ್ಯ ಬಿಜೆಪಿ ಅವರು ಉತ್ತರದಲ್ಲಿ ಹೇಗೆ ಅನಿಯಂತ್ರಿತ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತಾರ? ಯಾವ ಧರ್ಮದವರ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳೋಕೆ ಕನಿಷ್ಠ ಅವರ ಸರ್ಕಾರ ಜನಗಣತಿಯನ್ನು ಮಾಡೋದಕ್ಕೆ ಮನ್ಸ್ ಮಾಡ್ತಿಲ್ಲ. ಇಂತಹ ತಲೆಬುಡ ಇಲ್ಲದ ನಾಯಕರು ಸ್ಟಾಲಿನ್ ಅವರ ದೂರದೃಷ್ಟಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇನ್ನು ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. 2024ರಲ್ಲಿ ಈ ಮಸೂದೆಯನ್ನ ಜಂಟಿ ಸದನ ಸಮಿತಿ ಪರಿಶೀಲನೆಗೆ ಒಪ್ಪಿಸಲಾಗಿತ್ತು. ಜಗದಾಂಬಿಕಾ ಪಾಲ್ ಅಧ್ಯಕ್ಷತೆಯ ಈ ಸಮಿತಿ ವಿಪಕ್ಷಗಳ ಪ್ರತಿನಿಧಿಗಳ ಮಾತಿಗೆ ಮಾನ್ಯತೆ ನೀಡಿಲ್ಲ ಎನ್ನುವ ಆರೋಪ ವಿಪಕ್ಷದ ಸಮಿತಿ ಸದಸ್ಯರಿಂದ ಬಂದಿತ್ತು. ಈಗ ಅಂತಿಮವಾಗಿ ಸಮಿತಿ ತನ್ನ ವರದಿಯಲ್ಲಿ ಸೂಚಿಸಿದ್ದ 23 ತಿದ್ದುಪಡಿಗಳ ಪೈಕಿ 14ಕ್ಕೆ ಕೇಂದ್ರ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. ಇದರ ವಿರುದ್ಧ ದೇಶದ ವಿವಿಧೆಡೆ ಪ್ರತಿಭಟನೆಗಳು ನಡೆದಿವೆ. ಮಸೂದೆಯನ್ನ ಮುಂದಿನ ಅಧಿವೇಶನದಲ್ಲಿ ಮಂಡಿಸಲಾಗತ್ತಾ? ಮೈತ್ರಿ ಪಕ್ಷಗಳು ಬೆಂಬಲವನ್ನ ಸೂಚಿಸತ್ತಾ? ಅಂತಿಮವಾಗಿ ಇದು ಕಾಯ್ದೆ ರೂಪವನ್ನ ಪಡೆಯತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.